ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನೋಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಯಾವುದೇ ರೀತಿಯಾಗಿ ಮಿಸ್ ಮಾಡಬೇಡಿ. ಯಾಕಂದರೆ ನೀವು ಇಷ್ಟು ಕ್ವಶನ್ಸ್ಗಳನ್ನಾದರೂ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆಯಲ್ಲ, ಅದು ಇನ್ನು ಕೆಲವೇ ದಿನಗಳಲ್ಲಿ ಬರಲಿದೆ. ಅದಕ್ಕೋಸ್ಕರ ಮೋಸ್ಟ್ ಆಸ್ಕ್ಡ್ ಕ್ವಶನ್ಸನ್ನು ಕವರ್ ಮಾಡಿ ಸರ್ ಅಂತ ಭಾಳ ಕಮೆಂಟ್ಸ್ ಬರ್ತಾಯಿದ್ದು, ಅದಕ್ಕೋಸ್ಕರ ಅದನ್ನು ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಎಲ್ಲ ಮೋಸ್ಟ್ ಆಸ್ಕ್ಡ್ ಕ್ವಶನ್ಸ್ಗಳನ್ನು ಕವರ್ ಮಾಡಿಲ್ಲ, ಎಷ್ಟಾಗತ್ತೋ ಅಷ್ಟು ಮಾಡಿದ್ದೀನಿ ಹಾಗೂ ನೆಕ್ಸ್ಟ್ ಪಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳನ್ನು ಕವರ್ ಮಾಡ್ತೀನಿ. ಈಗ ಇದರಲ್ಲಿ ಹೇಳಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಯಾವೆಲ್ಲ ಕ್ವಶನ್ಸ್ ಇದೆ ಅದರಲ್ಲಿನ ಒಂದು ಕ್ವಶನ್ ಕೂಡ ನೀವು ಮಿಸ್ ಮಾಡಬಾರ್ದು. ಅಂದರೆ ಮಾತ್ರ ನೀವು 200 ಅಂಕಕ್ಕೆ 200 ಅಂಕಗಳನ್ನು ಈಸಿಯಾಗಿ ಪಡ್ಕೊಳ್ಬೋದು. ಯಾವುದೇ ರೀತಿಯಾದ ಸಮಯದ ವ್ಯರ್ಥವನ್ನು ಮಾಡಿದೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇದು ಫರ್ಟಿಲೈಸರ್ಸ್ಗಳನ್ನು ಏನಿಟ್ಟಿರ್ತಾರಲ್ಲ, ಅದರಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ಗಳೇನಿರುತ್ತೆ ಅಲ್ಲ, ಅವು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ 1 ಅಥವಾ 2 ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಅವರು ಇಟ್ಟಿರ್ತಾರೆ. ಅದಕ್ಕೋಸ್ಕರ ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರೋದು, ನಾನು ಇದ್ರ ಮೇಲೆ ಕೂಡ ವಿಡಿಯೋನ ಮಾಡಿದ್ದೀನಿ. ನಾನು ಇದರಲ್ಲಿ ಯಾವೆಲ್ಲ ಹೇಳ್ತಾ ಇದ್ದೀನಲ್ಲ ಮೋಸ್ಟ್ ಆಸ್ಕ್ಡ್, ಆ ಎಲ್ಲಕ್ಕೂ ಕೂಡ ಆ ವೀಡಿಯೋಸ್ಗಳಲ್ಲಿ ಪ್ಲೇಲಿಸ್ಟ್ಗಳಲ್ಲಿ ಕವರ್ ಆಗಿದೆ. ಅದಕ್ಕೋಸ್ಕರ ಅದರಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಆ ವೀಡಿಯೋಸನ್ನು ಕಂಪ್ಲೀಟಾಗಿ ನೋಡಿ. ಅದರಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ತಿಳಿಸಿದ್ದೀನಿ. ನೋಡಿ, ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರೋ ಹಾಗೆ ಇದು ಅಮೋನಿಯಂ ಸಲ್ಫೇಟ್. ಇದನ್ನು ಯಾವ ರೀತಿಯಾಗಿ ಹೇಳಿದ್ದೆ ನಾನು ವಿಡಿಯೋದಲ್ಲಿ, ನಿಮಗೆ ನೆನಪಿದೆಯಾ? ಹೌದು ವಿದ್ಯಾರ್ಥಿಗಳೇ, ಇದನ್ನು ಯಾವ ರೀತಿ ನೆನಪಿಟ್ಕೊಳ್ಳೋದಂದರೆ, ನಾನು ಹೇಳಿದ ಹಾಗೆ ಸಕ್ಕರೆ ರೀತಿ ಕಾಣುತ್ತೆ. ಈ ಸಕ್ಕರೆ ರೀತಿಯಾಗಿ ಕಂಡು ಬಂದರೆ ಅದನ್ನು ಅಮೋನಿಯಂ ಸಲ್ಫೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಯೂರಿಯಾ ಫರ್ಟಿಲೈಸರ್. ಇದನ್ನು ಅಂತ ಕೇಳುವಂಥ ಚಾನ್ಸಸ್ 95% ಇರುತ್ತೆ. ಯಾಕಂದರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಈ ಗೊಬ್ಬರವನ್ನು ಬಳಸ್ತಾರೆ. ಅದಕ್ಕೋಸ್ಕರ ಯೂರಿಯಾನ ಕೇಳುವಂಥ ಚಾನ್ಸಸ್ ಭಾಳ ಇರುತ್ತೆ. ನೋಡಿ, ಇದು ಯಾವ ರೀತಿಯಾಗಿರುತ್ತೆ ಅಂದರೆ ಸಾಬುದಾನೆ ಇರುತ್ತಲ್ಲ, ಸಾಬುದಾನೆಯ ರೀತಿಯಾಗಿ ಕಂಡು ಬರುತ್ತೆ. ಆದರೆ ಫುಲ್ ವೈಟ್ ಆಗಿ ಕಂಡು ಬರುತ್ತೆ. ಈ ರೀತಿಯಾಗಿ ಕಂಡು ಬಂದರೆ ಅದನ್ನು ಯೂರಿಯಾ ಅಂತ ಕರೀತಾರೆ. ನೆಕ್ಸ್ಟ್ ಆಗಿ ನೋಡೋದಾದರೆ ಮಿಶ್ರಿತ ಗೊಬ್ಬರ ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಕರೀತಾರೆ. ಇದನ್ನು ಕೂಡ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನು ತಿಳಿಸಿದ್ದೆ. ಇದರ ಕಲರ್ ನೋಡಿ, ಬ್ರೌನ್ ಕಲರ್ ಆಗಿ ಕಂಡು ಬಂದರೆ ಅದನ್ನು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ನೆನ್ಪಿಟ್ಕೊಳ್ಬೇಕು. ನೋಡಿ, ನಾನು ವಿಡಿಯೋವನ್ನು ಬೇಗ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಈ ಎಲ್ಲದರ ಬಗ್ಗೆ ಸ್ಪೆಸಿಮನ್ಗಳ ಬಗ್ಗೆ ಯಾವ ರೀತಿಗೆ ಐಡೆಂಟಿಫೈ ಮಾಡಬೇಕು, ಯಾವ ರೀತಿಯಾಗಿ ಇರುತ್ತೆ ಹಾಗೂ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಅಂತಲೇ ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ. ಒಂದೊಂದು ಸ್ಪೆಸಿಮೆನ್ಗೆ ಒಂದೊಂದು ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಆ ವಿಡಿಯೋಸನ್ನು ನೋಡಿ. ಆ ವಿಡಿಯೋಸನ್ನು ನೋಡಿ ನಿಮ್ಮದು ಏನು ಎಲ್ಲ ಕಂಪ್ಲೀಟ್ ಆಯಿತು. ಮಾಕ್ ಟೆಸ್ಟ್ ಕೂಡ ಇದೆ. ಆ ಮಾಕ್ ಟೆಸ್ಟ್ ಕೂಡ ಕಂಪ್ಲೀಟ್ ಆದ ನಂತರ ಈ ವಿಡಿಯೋಸನ್ನು ನೋಡಿ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ನೆಕ್ಸ್ಟ್ ಆಗಿ ನೋಡೋದಾದರೆ ಕಾಪರ್ ಸಲ್ಫೇಟ್ ಅಂತ ಕರೀತಾರೆ. ಇದನ್ನು ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕಂತ ಹೇಳಿದೆ, ನೀವು ಯಾರಿಗಾದರೂ ನೆನಪಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಇದರದ್ದು ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು. ಯಾವ ರೀತಿಯಾಗಿ ಅಂದರೆ ಅದರ ಕಲರನ್ನು ನೋಡಿಕೊಂಡು ನೆನ್ಪಿಟ್ಕೊಳ್ಬೇಕು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಬೇವಿನ ಹಿಂಡಿ. ಬೇವಿನ ಹಿಂಡಿಯನ್ನು ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು ಅಂತ ಇದನ್ನು ಕೂಡ ತಿಳಿಸಿದ್ದೆ. ಇಲ್ಲಿ ನೋಡ್ಕೊಳ್ಬೋದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಸುಬಾಬುಲ್ ಕಾಯಿ. ಇದನ್ನು ಬಹಳ ಕೇಳ್ತಾರೆ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಗಿಡಗಳು ರಸ್ತೆ ಮೇಲೆ ಸಿಗತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನಾವು ದೈನಂದಿನ ಜೀವನದಲ್ಲಿ ಯಾವೆಲ್ಲ ಗಿಡಮರಗಳನ್ನು ನೋಡಿರ್ತೀವಲ್ಲ, ಅಂತಹ ಪ್ರಶ್ನೆಗಳನ್ನೇ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾರೆ. ಯಾಕಂದರೆ ಆ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟರೆ ಅವರು ಒಳ್ಳೆಯ ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಅನಿಸ್ಬೇಕು. ಅದಕ್ಕೋಸ್ಕರ ಇಂಥ ಪ್ರಶ್ನೆಗಳನ್ನೇ ಅವರೇ ಕೇಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗೆ ನೆಕ್ಸ್ಟ್ ಆಗಿ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಸ್ಪ್ರೇ ನೋಸಲ್ಸ್ಗಳು. ನೋಡಿ, ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆದಂಥ ನೋಸಲ್ಸ್ಗಳನ್ನು ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಬೋದು. ಯಾವ ರೀತಿ ನೆನ್ಪಿಟ್ಕೊಳ್ಬೇಕು, ನೋಸಲ್ ಯಾವ ರೀತಿಯಾಗಿ ಇರುತ್ತೆ, ಅದರ ಫಂಕ್ಷನಾಲಿಟಿ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀನಿ. ನೋಡ್ಕೊಳ್ಳಿ. ಆ ವಿಡಿಯೋಸನ್ನು ಪದೇ ನೋಡಿ. ನಾನು ಹೇಳ್ತಾ ಇರೋದು ನಿಮಗೇನಾದರೂ ಮಾಕ್ ಟೆಸ್ಟ್ಗಳಲ್ಲಿ ಹೆಚ್ಚಿನ ಕ್ವಶನ್ಸ್ಗಳು ಕವರ್ ಆಗಿಲ್ಲ ಅಂತ ಅನಿಸಿದರೆ ನೀವೇನು ಮಾಡಬೇಕಂದ್ರೆ ಆ ವಿಡಿಯೋಸನ್ನು ಆನ್ ಮಾಡಿಕೊಂಡು ಅದರ ವಾಲ್ಯೂಮ್ ಇದೆಯಲ್ಲ ಅದನ್ನು ಪೂರ್ತಿ ಲೋ ಆಗಿ ಇಟ್ಕೊಂಡು ನೀವೇ ಇಮೇಜ್ ಬಂದ ತಕ್ಷಣ ನೀವೇ ಐಡೆಂಟಿಫೈ ಮಾಡಿ. ಆ ರೀತಿಯಾಗಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ ನೀವು 200ಕ್ಕೆ 200 ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಬೇರೆ ಯಾರೋ ಅದನ್ನು ತೆಗೆದುಕೊಂಡ್ಬಿಡ್ತಾರೆ ಪ್ರಾಕ್ಟೀಸ್ ಮಾಡಿಕೊಂಡು. ನಂತರ ನಿಮಗೆ ಸೀಟ್ ಸಿಗುವಂಥದ್ದು ಭಾಳ ಕಷ್ಟ ಆಗುತ್ತೆ. ಹೌದು ವಿದ್ಯಾರ್ಥಿಗಳೇ, ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರಾಕ್ಟೀಸನ್ನು ಮಾಡಿ. ಯಾವುದೇ ರೀತಿಯಾಗಿ ಲೇಸಿನೆಸ್ ಮಾಡಬೇಡಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಸ್ಪ್ರೇ ನೋಸಲ್ಸ್ಗಳನ್ನು ಇನ್ನೂ
ಬೇರೆ ಬೇರೆಯಾದಂಥದ್ದು ಸ್ಪ್ರೇ ನೋಸಲ್ಸ್ಗಳು ಇಲ್ಲೂ ಕೂಡ ಇವೆ. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಆಗಿ ನೋಡೋದಾದರೆ ಸಿಂಪರಣೆ ಸಾಧನ, ಇದನ್ನು ನೋಡಿ ಚಿಕ್ಕದಾಗಿ ಈ ರೀತಿಯಾಗಿ ಕಂಡು ಬಂದರೆ ಬೇಬಿ ಸ್ಪ್ರೇಯರ್ ಅಂತ ಕರೀತಾರೆ ಅಂತ ಹೇಳಿದ್ದೆ. ಇದೇ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿದ್ದರೆ ಅದನ್ನು ಗಣೇಶ್ ಸ್ಪ್ರೇಯರ್ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆದಂಥದ್ದು, ಇಂಥವನ್ನೇ ಕೂಡ ಅವ್ರು ಕೇಳ್ತಾರೆ. ನಿಮಗೆ ಅನಿಸ್ಬೋದು ಏನು ಇಂಥ ಈಸಿ ಕ್ವಶನ್ಸ್ಗಳನ್ನು ಮಾಕ್ ಟೆಸ್ಟ್ನಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ನಲ್ಲಿ ಕವರ್ ಮಾಡ್ತಾ ಇದ್ದೀನಿ ಅಂತ. ಅವರು ಇಂತಹ ಈಸಿ ಕ್ವಶನ್ಸ್ಗಳನ್ನೇ ಇಟ್ಟಿರ್ತಾರೆ. ಅದರಲ್ಲಿ ಕೆಲವು ಕ್ವಶನ್ಸ್ಗಳು ಡಿಫಿಕಲ್ಟ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ಕವರ್ ಮಾಡಿದ್ದೀನಿ ವೀಡಿಯೋಸ್ಗಳಲ್ಲಿ, ಅದಕ್ಕೋಸ್ಕರ ಎಲ್ಲ ವೀಡಿಯೋಸನ್ನು ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಮೊರ ಅಂತಾರೆ, ಇದನ್ನು ಮೊರೆ ಅಂತ ಕೂಡ ಕೆಲವರು ಕರೀತಾರೆ. ಇದನ್ನು ಕೂಡ ನೀವು ನೋಡಿರ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಬಾರ್ಕೋಲು, ಇದನ್ನು ಕೂಡ ಇಡುವಂಥ ಚಾನ್ಸಸ್ಸು ಇರುತ್ತೆ. ಇದು ಕಡಿಮೆ ಇಡುವಂಥ ಚಾನ್ಸಸ್ ಇರುತ್ತೆ, ಆದರೂ ಕೂಡ ಇದನ್ನು ಕೂಡ ನೋಡ್ಕೊಳ್ಳಿ. ಯಾಕಂದರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಇದೇನಪ್ಪ ಇದು ಸ್ಟಿಕ್ಗೆ ಒಂದು ಹಗ್ಗವನ್ನು ಕಟ್ಟಿ ಇಟ್ಟಿದ್ದಾರೆ ಅಂತ ಕೆಲವರು ಅಂದ್ಕೊಂಡ್ಬಿಡ್ತಾರೆ. ಏನು ಕೂಡ ಒಂದು ಚಿಕ್ಕದು ಕೂಡ ಮಿಸ್ ಆಗಬಾರ್ದು ಅಂತ ಅದನ್ನು ಕೂಡ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನೋಡಿ ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಕುರ್ಪಿ ಅನ್ನುವಂಥದ್ದು. ನೋಡಿ ಕುರ್ಪಿ ಅಂದ ತಕ್ಷಣ ಇನ್ನೊಂಥದ್ದು ನಿಮಗೆ ನೆನಪು ಬರೋದು ಇಲ್ಲಿದೆ ನೋಡಿ, ಕುಡುಗೋಲು, ಸಿಕೆಲ್. ನೋಡಿ ಕುರ್ಪಿ ಮತ್ತು ಸಿಕೆಲ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದರ ಡಿಫ್ರೆನ್ಸ್ ಬಗ್ಗೆ ಕ್ಲಿಯರ್ ಆಗಿ ಆ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ನೋಡಿ ಕುರ್ಪಿ ಯಾವ ರೀತಿಯಾಗಿರುತ್ತೆ, ಇದರಲ್ಲಿ ಈಗೂ ಕೂಡ ಹೇಳ್ತೀನಿ ನೋಡಿ. ಕುರ್ಪಿ ಯಾವ ರೀತಿಯಾಗಿರುತ್ತೆ, ಇಲ್ಲಿ ರೌಂಡ್ ಶೇಪ್ನಲ್ಲಿ ಇರುತ್ತೆ, ಇಲ್ಲಿ ನೋಡ್ಕೊಳ್ಬೋದು. ಆದರೆ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಇದು ಕುರ್ಪಿ ಆಗಿದೆಯಲ್ಲ, ಇದು ರೌಂಡ್ನಲ್ಲಿ ಇರುತ್ತೆ, ಇಷ್ಟೇ ರೌಂಡಾಗಿ. ನೋಡಿ ಇಲ್ಲಿ ಕರೆಕ್ಟಾಗಿ ಸ್ಟ್ರೇಟಾಗಿ ಇಷ್ಟೇ ಕಂಡು ಬರುತ್ತೆ ಕುರ್ಪಿ ಅನ್ನೋಂಥದ್ದು. ಇಲ್ಲಿ ನೋಡಿದರೆ ಈ ಕುಡುಗೋಲು ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂದರೆ ನೋಡಿ ತೋರಿಸ್ತೀನಿ. ಕುಡುಗೋಲು ಅನ್ನುವಂಥದ್ದು ನೋಡಿ ಇಲ್ಲಿ ಎಕ್ಸ್ಟ್ರಾ ಈ ರೀತಿ ದೊಡ್ಡದಾಗಿ ಕಂಡು ಬರುತ್ತೆ ನೋಡಿ. ಇದರದ್ದು ಇಷ್ಟೇ ಏನಾದರೂ ಇದ್ದರೆ ಅದನ್ನು ಕುರ್ಪಿ ಅನ್ಬೋದು. ಇದು ದೊಡ್ಡದಾಗಿ ಕಂಡು ಬಂದರೆ ಅದನ್ನು ಕುಡುಗೋಲು ಅಂತ ಕರೀತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಎಮ್ಮೆಗಳ ಬಗ್ಗೆ ಕೂಡ ಹೇಳಿದ್ದೀನಿ, ಆ ವಿಡಿಯೋಸನ್ನು ಕೂಡ ನೋಡ್ಕೊಳ್ಬೋದು. ಯಾವ ಎಮ್ಮೆ ನೋಡಿ, ಎಲ್ಲ ಎಮ್ಮೆಗಳು ಬ್ಲ್ಯಾಕ್ ಆಗಿ ಕಂಡು ಬರುತ್ತೆ, ಆದರೆ ಅದನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು, ಅದ್ರ ಮೇಲೆ ಸ್ವಲ್ಪ ಕಲರ್ ಸ್ಟ್ರಕ್ಚರ್ ಇದ್ದರೆ ಅಥವಾ ಅದರ ಏನು ಕೋಡುಗಳು ಇರುತ್ತಲ್ಲ ಅದರ ಸ್ಟ್ರಕ್ಚರ್ ಇದ್ದರೆ ಅಥವಾ ಅದರ ಸೈಜ್ ಯಾವ ರೀತಿ ಕಂಡು ಬರುತ್ತೆ, ಅದರ ಶೈನ್ ಯಾವ ರೀತಿ ಕಂಡು ಬರುತ್ತೆ, ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಮೇಲೆ ನೀವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಇದು ನೋಡ್ಕೊಳ್ಬೋದು, ಧಾರವಾಡಿ ಎಮ್ಮೆ ಅಂತ ಕರೀತಾರೆ. ಹಾಗೂ ಇದನ್ನು ನೋಡಿ ಇಲ್ಲಿ ಜಾಫ್ರಾಬಾದಿ ಅಂತ ಎಮ್ಮೆಯನ್ನು ಕರೀತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಮತ್ತು ವಿದ್ಯಾರ್ಥಿಗಳೇ, ನಿಮಗೆ ಇನ್ನೊಂದು ಹೇಳೋದಪ್ಪ ಏನಪ್ಪ ಅಂದರೆ, ನೀವು ಕೇಳ್ಬೋದು ಜಾಫ್ರಾಬಾದಿ ಎಮ್ಮೆ, ಈ ಎಮ್ಮೆಗಳಿದೆಲ್ಲ ಆ ಎಮ್ಮೆಗಳನ್ನೇ ತಂದೆ ಕಟ್ತಾರೇನು ಅಲ್ಲಿ ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ. ಇಲ್ಲ ವಿದ್ಯಾರ್ಥಿಗಳೇ, ಕೆಲವೊಂದು ಸ್ಪೆಸಿಮೆನ್ಗಳನ್ನು ಅವರು ತಂದು ಇಡೋದಕ್ಕಾಗತ್ತೆ, ಅಂಥವುಗಳನ್ನು ತಂದಿಡ್ತಾರೆ. ಹಾಗೂ ಕೆಲವೊಂದುಗಳನ್ನು ಇಡೋದಕ್ಕೆ ಆಗೋದಿಲ್ಲ, ಅಂಥವುಗಳನ್ನು ಅವರು ಇಮೇಜಸ್ಗಳನ್ನು ಇಟ್ಟಿರ್ತಾರೆ. ನೋಡಿ ಈ ರೀತಿಯಾಗಿ ಇಮೇಜನ್ನು ಇಟ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ನೀವು ಕರೆಕ್ಟ್ ಆಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಈಗ ಎಮ್ಮೆಯನ್ನೇ ತಂದೆಯವರು ನಿಲ್ಲಿಸೋದಕ್ಕಾಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಅವರು ಇಮೇಜಸ್ಗಳನ್ನು ಇಟ್ಟಿರ್ತಾರೆ. ನೋಡಿ ನೆಕ್ಸ್ಟ್ ಆಗಿ ನೋಡೋದಾದರೆ ನೀಲಿ ರವಿ, ಇದನ್ನು ಐಡೆಂಟಿಫೈ ಮಾಡೋದು ವೆರಿ ವೆರಿ ಈಸಿಯಾಗಿದೆ. ನೋಡಿ ಯಾವ ರೀತಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸನ್ನು ತಿಳಿಸಿ. ಯಾಕಂದರೆ ವೆರಿ ವೆರಿ ಈಸಿಯಾಗಿ ಮಸ್ತಾಗಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಇದನ್ನು, ನೀಲಿ ರವಿಯನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು. ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಎಷ್ಟು ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಇಂಟ್ರಾಕ್ಟಿವ್ ಆಗಿರ್ತೀರಾ ಅಷ್ಟೇ ನಾನು ವೀಡಿಯೋಸ್ಗಳನ್ನು ಹಾಕ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಮತ್ತೆ ಬೇರೆ ಬೇರೆ ರೀತಿಯಾದಂಥ ಎಮ್ಮೆಗಳಿದೆ. ಇದರಲ್ಲಿ ಇದು ನೀಲಿ ರವಿ, ಇದರಲ್ಲಿ ಏನು ಡಿಸ್ಕಸ್ ಮಾಡಿದ್ದೀನಿಲ್ಲ, ಈ ಎಮ್ಮೆಗಳಲ್ಲಿ ಯಾವುದಾದ್ರೂ ಎಮ್ಮೆ ಬೀಳುವಂಥ ಚಾನ್ಸಸ್ 95% ಇರುತ್ತೆ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ 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 ನೋಡಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಮುರ್ರಾ ಅನ್ನುವಂಥದ್ದು, ಈ ಎಮ್ಮೆ ಬಗ್ಗೆ ಕೂಡ ಐಡೆಂಟಿಫೈ ಮಾಡೋದನ್ನು ಭಾಳ ಚೆನ್ನಾಗಿ ಹೇಳಿದ್ದೀನಿ, ಇದನ್ನು ಕೂಡ ನೀವು ನೋಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಸೆಣಬಿನ ಬೀಜ, ಈ ಸೆಣಬಿನ ಬೀಜನ ಐಡೆಂಟಿಫೈ ಮಾಡೋದು ಈಸಿಯಾಗಿರುತ್ತೆ. ಇದನ್ನು ಚಿಕ್ಕದಾಗಿರುತ್ತೆ, ಸ್ವಲ್ಪ ನೀವು ಕಾನ್ಸಂಟ್ರೇಟನ್ನು ಕೊಟ್ಟು ಅದನ್ನು ಐಡೆಂಟಿಫೈ ಮಾಡಬೇಕು. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ. ಇನ್ನೊಮ್ಮೆ ಹೇಳೋದಾದರೆ ಅದನ್ನು ಗೊಬ್ಬರವಾಗಿ ಇದನ್ನು ಯೂಸ್ ಮಾಡ್ತಾರೆ. ಬಹಳ ಚೆನ್ನಾಗಿ ಇದು ಗೊಬ್ಬರವಾಗಿ ಕೆಲಸ ಮಾಡುತ್ತೆ, ಅದಕ್ಕೋಸ್ಕರ ಗೊಬ್ಬರವಾಗಿ ಈ ಸೆಣಬಿನ ಬೀಜವನ್ನು ಬಳಸ್ತಾರೆ. ನೆಕ್ಸ್ಟ್ ಆಗಿ ನೋಡೋದಾದರೆ ಟೊಬ್ಯಾಕೊ ಅಥವಾ ಹೊಗೆ ಸೊಪ್ಪು, ತಂಬಾಕು ಅಂತ ಕರೀತಾರಲ್ಲ, ಇದು ಕೂಡ ಇಟ್ಟಿರ್ತಾರೆ. ನೀವು ಅದರ ಪೌಡರನ್ನು ನೋಡಿರ್ತೀರಾ ತಂಬಾಕುದು, ಅದನ್ನು ಈ ರೀತಿಯಾಗಿ ಇಟ್ಟರೆ ನೀವು ಕನ್ಫ್ಯೂಸ್ ಆಗಿಬಿಡುತ್ತೆ, ಇದೇನು ಕಟ್ಟಿಗೆಗೆ ಇಟ್ಟಿದ್ದಾರಂತ ನೀವು ಕನ್ಫ್ಯೂಸನ್ನು ಮಾಡ್ಕೊಳ್ತೀರಾ. ಆದರೆ ಅದೇ ನಿಮಗೆ ಚಿರಪರಿಚಿತವಾದಂಥದ್ದು ಟೊಬ್ಯಾಕೊ ಅಥವಾ ತಂಬಾಕು ಆಗಿರುತ್ತೆ. ಅದನ್ನು ಕೂಡ ಐಡೆಂಟಿಫೈ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಆಗಿ ನೋಡೋದಾದರೆ ವೆರಿ 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 ಇಂಪಾರ್ಟೆಂಟ್ ಆದಂಥದ್ದು ಹತ್ತಿ ಬೀಜ. ನೀವು ಹತ್ತಿಯನ್ನು ನೋಡಿರ್ತೀರಾ, ಈ ರೀತಿಯಾಗಿ ವೈಟ್ನಲ್ಲಿ ಹತ್ತಿ ಇರುತ್ತೆ ಅಂತ, ಆದರೆ ಅದರ ಬೀಜವನ್ನು ನೋಡಿರೋದಿಲ್ಲ. ಈ ರೀತಿಯಾಗಿ ಇಟ್ಕೊಂಡ್ರೆ ಇದು ಏನು ಅಂತ ನಿಮಗೆ ಗುರುತ ಮಾಡೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಹತ್ತಿ ಬೀಜಗಳು ಯಾವ ರೀತಿಯಾಗಿ ಕಂಡು ಬರುತ್ತೆ ಇಲ್ಲಿ ನೋಡ್ಕೊಳ್ಬೋದು. ನೋಡಿ
ಇದು ನಿಜವಾಗಿ ಹೇಳ್ಬೇಕಂದ್ರೆ ಬ್ಲ್ಯಾಕ್ ಸೀಡ್ಸ್ ಇರುತ್ತೆ. ಅದರ ಮೇಲೆ ಏನು ಹತ್ತಿ ಇದೆಯಲ್ಲ ಅದನ್ನು ಬಿಡಿಸಿದ್ದಾರೆ. ಬಿಡಿಸಿದ ತಕ್ಷಣ ಅದು ಉಳಿದಿದ್ದು ಸ್ವಲ್ಪ ಇದೆಯಲ್ಲ ಅದಕ್ಕೋಸ್ಕರ ಅದು ಆ ರೀತಿ ವೈಟ್‌ನಲ್ಲಿ ಪೋಸ್ಚರ್ ಆಗಿ ಕಂಡು ಬರ್ತಾ ಇದೆ. ಇದನ್ನು ಕೂಡ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕನ್ನೋದನ್ನು ತಿಳಿಸಿದ್ದೀನಿ, ನೋಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಔಡಲ ಅಥವಾ ಹರಳೆ ಬೀಜ, ಕ್ಯಾಸ್ಟರ್ ಸೀಡ್ಸ್ ಅಂತ ಕರೀತಾರೆ. ಇದು ನಿಮ್ಮ ಮನೆಯ ಸುತ್ತಮುತ್ತಲೂ ನೋಡಿರ್ತೀರ. ಇದನ್ನು ತಲೆಗೆ ಕಟ್ಕೊಳ್ತಾರೆ ನೋಡಿ. ಅಂದರೆ ಗೆ ಎಣ್ಣೆ ಸ್ನಾನ ಮಾಡಿಕೊಂಡು ಅದನ್ನು ತಲೆಗೆ ಕಟ್ಕೊಂಡ್ರೆ ಬಹಳ ತಂಪಾಗಿರುತ್ತೆ ಅಂತ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ನಂತರ ನೋಡೋದಾದರೆ ಕುಸುಬೆ, ಸ್ಯಾಫ್ಲವರ್ ಸೀಡ್ಸ್ ಅಂತ ಕರೀತಾರೆ. ಈ ಕುಸುಬೆಯನ್ನು ಕೂಡ ಐಡೆಂಟಿಫೈ ಮಾಡೋದನ್ನು ತಿಳಿಸಿದ್ದೀನಿ. ವೈಟಾಗಿ ಇರುತ್ತೆ, ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತ. ನೆಕ್ಸ್ಟ್ ಆಗಿ ನೋಡೋದಾದರೆ ಸೂರ್ಯಕಾಂತಿ ಬೀಜ ನೋಡಿ. ಸೂರ್ಯಕಾಂತಿ ಬೀಜದ ಬಗ್ಗೆ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಹಾಗೆ 2 ರೀತಿಯಾದಂಥ ಸೂರ್ಯಕಾಂತಿ ಬೀಜಗಳನ್ನು ತಿಳಿಸಿದ್ದೆ. ಒಂದು ಪ್ರಿಸರ್ವೇಟಿವ್ನ ಹಾಕಿಟ್ಟಿರ್ತಾರೆ. ಅಂದರೆ ರೆಡ್ ಕಲರ್ನ ಕೆಮಿಕಲ್ನಲ್ಲಿ ಮುಳುಗಿಸೋದನ್ನು ಇಟ್ಟಿರ್ತಾರೆ. ಯಾಕಂದರೆ ಬಹಳ ವರ್ಷಗಳ ಕಾಲ ಅದು ಇರಬೇಕು, ಅದಕ್ಕೇನು ಡ್ಯಾಮೇಜ್ ಆಗಬಾರ್ದು ಅಂತ. ಅದು ರೆಡ್ ಕಲರ್ನಲ್ಲಿ ಕಂಡುಬರುತ್ತೆ. ಅದು ಆವಾಗೂ ಕೂಡ ಅದನ್ನು ಸೂರ್ಯಕಾಂತಿ ಬೀಜನ ಅನ್ನಬೇಕು. ಆದರೆ ಕಲರ್ ಮಾತ್ರ ರೆಡ್ ಆಗಿರುತ್ತೆ. ಆದರೆ ಯೂಶುವಲ್ ಅದರದ ಏನು ನ್ಯಾಚುರಲ್ ಕಲರ್ ಇದೆಯಲ್ಲ ಈ ರೀತಿಯಾಗಿ ಸಿಲ್ವರ್ ಶೈನಿ ಬ್ಲ್ಯಾಕ್ ಕಲರ್ನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಆಗಿ ನೋಡೋದಾದರೆ ಸಿಕೇಚರ್ ಅಂತ ಕರೀತಾರೆ. ಇದನ್ನು ನೋಡ್ಕೊಳ್ಬೋದು. ಪ್ಲಾಂಟ್ಗಳನ್ನು ಕಟ್ ಮಾಡೋದಕ್ಕೆ, ಯಾಕಂದರೆ ಅವು ಚೆನ್ನಾಗಿ ಗ್ರೋ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ವೇಸ್ಟ್ ಆಗಿರುವಂಥ ಏನು ಪ್ಲಾಂಟ್ನ ಕೊಂಬೆಗಳು ಬಂದಿರುತ್ತಲ್ಲ ಅದನ್ನು ಕಟ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಒಂದು ರೀತಿಯಾದಂಥ ಪ್ಲಾಂಟ್ಗಳಿಗೋಸ್ಕರ ಇರುವಂಥ ಕತ್ತರಿ ಅಂತ ಹೇಳ್ಬೋದು ನಾವು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಪಿಕ್ಯಾಕ್ಸ್ ಅಂತ ಕರೀತಾರೆ, ಗುದ್ದಲಿ ಅಂತ ಕರೀತಾರೆ. ಇದನ್ನು ಕೂಡ ಐಡೆಂಟಿಫೈ ಮಾಡುವಂಥದ್ದು ಯಾವ ರೀತಿಯಾಗಿ ಅಂತ ತಿಳಿಸಿದ್ದೀನಿ. ಇವು ನಿಮಗೆ ಈಸಿ ಅನಿಸ್ಬೋದು, ಆದರೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳು ಹಾಗೂ ಅವರು ಇಟ್ಟಿರ್ತಕ್ಕಂಥ ಸ್ಪೆಸಿಮೆನ್ ನೋಡಿ. ನಾನು ಇಲ್ಲಿ ಇಮೇಜಸ್ಗಳನ್ನು ತೋರಿಸ್ತಾ ಇದ್ದೀನಿ, ಆದರೆ ಕೆಲವರಿಗೆ ನೋಡಿರ್ತೀರ, ಇನ್ನು ಕೆಲವರು ಇದನ್ನು ನೋಡಿರೋದಿಲ್ಲ. ಈಗ ಕೆಲವರು ಎಕ್ಸಾಂಪಲ್ಗಾಗಿ ಇದನ್ನು ಹೇಳೋದು ಬೇಡ, ಯಾವುದಂದರೆ ತೋರಿಸ್ತೀನಿ ನೋಡಿ. ಇದನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಬಿಡಿ. ನೋಡಿ. ಇದು ಕುಸುಬೆ ಅನ್ನುವಂಥದ್ದನ್ನು ಕೆಲವರು ನೋಡಿದ್ದೀರಾ, ಅವರಿಗೆ ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಇನ್ನು ಕೆಲವರು ಈಗಲೇ ನೋಡ್ತಾ ಇದ್ದೀರಾ ಇಮೇಜಸ್ನಲ್ಲಿ, ಅವ್ರಿಗೇನು ಕಾಣಿಸುತ್ತೆ ಅಲ್ಲಿ ಸೈಜ್ನಲ್ಲಿ ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಸೈಜ್ನಲ್ಲಿ ಇರುತ್ತೆ ಅಂತ. ಅಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಆವಾಗ ಆಪ್ಷನ್ಸ್ಗಳು ಅವರು ಕನ್ಫ್ಯೂಸಿಂಗ್ ಆಗಿ ಕೊಟ್ಟಿರ್ತಾರೆ, ಆವಾಗ ಬೇರೆ ಯಾವುದೋ ಟಿಕ್ ಮಾಡಿ ಬಂದುಬಿಡ್ತೀರಾ. ಆ ರೀತಿಯಾಗಿ ಮಾಡಬೇಡಿ ನೋಡಿ. ಆ ರೀತಿಯಾಗಿ ಮಾಡದೆ ಇದನ್ನು ಯಾವ ರೀತಿಯಾಗಿದೆ ಅದರದ್ದು ಇಮೇಜಸ್ಗಳನ್ನು ನೋಡ್ಕೊಳ್ಳಿ. ಬೇರೆ ಬೇರೆ ಇಮೇಜಸ್ಗಳನ್ನು ಇಟ್ಟಿರ್ತಾರೆ, ಅದಕ್ಕೋಸ್ಕರ ಈಸಿ ಆಗಿದೆ, ಇದೇನು ಇಮೇಜಸ್ ನೋಡಿದ್ದೀನಿ ಅಂತ ಫ್ಲೋನಲ್ಲಿ ಬಿಟ್ಟು ಬಿಡಬೇಡಿ. ನೀವು ಯಾವುದನ್ನು ನೋಡಿಲ್ಲ ಇದುವರೆಗೂ ಅಂಥದ್ದನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅಥವಾ ಮನೆಯಲ್ಲಿ ಏನಾದರೂ ಸರ್ಚ್ ಮಾಡಿಕೊಂಡು ನೋಡ್ಕೊಳ್ಳಿ, ಭಾಳ ಈಸಿ ಆಗುತ್ತೆ ನೋಡಿ. ಇದು ಡ್ರಿಪ್ಪರ್ ಅಂತ ಕರೀತಾರೆ. ಹನಿ ನೀರಾವರಿಯನ್ನು ಮಾಡ್ತಾರಲ್ಲ, ಎಲ್ಲ ಗಿಡಗಳನ್ನು ನೆಟ್ಟಿರ್ತಾರೆ, ಅಲ್ಲಿ ಈ ಡ್ರಿಪ್ಪರ್ಗಳನ್ನು ಪುಟ್ಟದಾಗಿ ಹಾಕಿರ್ತಾರೆ. ಅದು ಒಂದೊಂದೇ ಹನಿಯಾಗಿ ಆ ಗಿಡಕ್ಕೆ ನೀರನ್ನು ಬಿಡ್ತಿದೆ, ಅದಕ್ಕೆ ಡ್ರಿಪ್ಪರ್ ಅಂತ ಕರೀತಾರೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಸೈಕಲ್ ವೀಡರ್ ಅಂತ ಕರಿತೀವಿ ನೋಡಿ. ಸೈಕಲ್ನ ಏನು ಗಾಲಿ ಇರುತ್ತಲ್ಲ, ಮುಂದಿಂದು ವೀಲ್ ಇರುತ್ತಲ್ಲ, ಆ ವೀಲ್ಗೆ ಈ ರೀತಿಯಾಗಿ ಚೂಪದಾಗಿ ಕಟ್ಕೊಂಡು ಅದನ್ನು ಮುಂದೆ ದುಗಿಸ್ತಾರೆ. ಆವಾಗ ಏನು ವೀಡ್ ಇರುತ್ತೆಲ್ಲ, ವೀಡ್ ಅಂದರೆ ಏನು ಕಳೆ ಇರುತ್ತೆಲ್ಲ, ಅದನ್ನು ವೇಸ್ಟ್ ಆಗಿರೋಂಥ ಪ್ಲಾಂಟ್ಸ್ ಇರುತ್ತಲ್ಲ ಅವುಗಳನ್ನು ಕೀಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಡ್ರಿಪ್ ಟೀ ಕನೆಕ್ಟರ್ ಅನ್ನುವಂಥದ್ದು. ಡ್ರಿಪ್ ಟೀ ಕನೆಕ್ಟರ್ ಅಂದರೆ ಡ್ರಿಪ್ಪರ್ಗಳಿರುತ್ತಲ್ಲ ಅವುಗಳನ್ನು ಟೀಪ್ ಶೇಪ್ನಲ್ಲಿ ಕನೆಕ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ, ಇದನ್ನು ಕನೆಕ್ಟರ್ ಅಂತ ಕರೀತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಸ್ಪ್ರಿಂಕ್ಲರ್, ನೀರನ್ನು ಉಜ್ಜೋದಕ್ಕೆ ಇದನ್ನು ಹೊಲಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಎಲ್ಲದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇವುಗಳಿಗೆ ಹೆಚ್ಚಿನ ಟೈಮನ್ನು ಕೊಡ್ತಾ ಇಲ್ಲ. ನಾನು ನಿಮಗೆ ಹೇಳ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡಬೇಕು ಅಂತ, ಅದಕ್ಕೋಸ್ಕರ ಬೇಗ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವು ಹೋಗಿ ಮತ್ತೊಮ್ಮೆ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ ನೋಡಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಬದು ಮಾಡುವಂತಹ ಯಂತ್ರ, ಬೌಂಡ್ ಮೇಕರ್ ಅಥವಾ ಬೌಂಡ್ ಫಾರ್ಮರ್ ಅಂತ ಕರೀತಾರೆ. ಇದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಬದುಗಳನ್ನು ಮಾಡ್ತಾರಲ್ಲ, ಇದರಿಂದ ಕೂಡ ಮಾಡ್ತಾರೆ. ಯಾವ ರೀತಿಯಾಗಿ ಅದನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಈ ರೀತಿಯಾದಂಥ ಸ್ಪ್ರೇಯರ್, ಇದನ್ನು ಇಮೇಜ್ನಲ್ಲಿ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ. ಇದು ಕೂಡ ಇಡುವಂಥ ಚಾನ್ಸಸ್ 98% ಇದೆ. ಹಾಗೂ ನೆಕ್ಸ್ಟ್ ನೋಡೋದಾದರೆ ಕೂರಿಗೆ ಅಥವಾ ಸೀಡ್ ಡ್ರಿಲ್ ಅಂತ ಕರೀತಾರೆ. ಇದು ವುಡನ್ ಇರುತ್ತೆ, ವುಡನ್ಲಿ ಮಾಡಿರ್ತಾರೆ, ಕಟ್ಟಿಗೆದು ಅಥವಾ ಈ ರೀತಿಯಾಗಿ ಈಗಿನ ಟೆಕ್ನಾಲಜಿಯನ್ನು ಬಳಸಿ ಮಾಡಿರ್ತಕ್ಕಂಥದ್ದು ಇರುತ್ತೆ. ಇದರಲ್ಲಿ ಸೀಡ್ಗಳನ್ನು ಮೇಲೆ ಹಾಕಿರ್ತಾರೆ, ಆ ಸೀಡ್ಗಳನ್ನು ಕೆಳಗಡೆ ಅವು ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ಲರ್ ಅಂತ. ಇಲ್ಲಿ 2 ಸೆಕ್ಷನ್ಗಳಿರುತ್ತೆ, ಒಂದು ಸೀಡ್ ಹಾಕುವಂಥದ್ದು, ಇನ್ನೊಂದು ಫರ್ಟಿಲೈಸರ್ ಹಾಕುವಂಥದ್ದು.
ಅಂದರೆ ಫರ್ಟಿಲೈಸರ್ ಮತ್ತು ಸೀಡ್ಗಳನ್ನು ಒಮ್ಮೆ ಅಂದರೆ ಏಕ ಪ್ರಮಾಣದಲ್ಲಿ ಅವರು ಹಾಕ್ತಾರೆ. ಅದನ್ನು ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಕರೀತಾರೆ. ಇದರ ಬಗ್ಗೆ ಬೇರೆ ಬೇರೆ ರಿಯಲ್ ಇಮೇಜಸ್, ಇಲ್ಲಿ ನಾನು ಜನರೇಟೆಡ್ ಇಮೇಜಸ್ಗಳನ್ನು ಬಳಸ್ತಾ ಇದ್ದೀನಿ. ಅಲ್ಲಿ ನೀವು ನೋಡೋದಾದರೆ ರಿಯಲ್ ಇಮೇಜಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಆ ವೀಡಿಯೋಸನ್ನು ನೋಡ್ಕೊಳ್ಳಿ. ಇಲ್ಲಿ ಯಾವ್ಯಾವ್ದು ಹೇಳ್ತಾ ಇದ್ದೀನಲ್ಲ ಬೇಕಾದರೆ ಒಂದು ಬರ್ಕೊಳ್ಳಿ, ಒಂದು ಲಿಸ್ಟ್ ಮಾಡಿಕೊಂಡು ಅದರದ್ದು ಇಮೇಜಸ್ಗಳನ್ನಾಗಲಿ ವೀಡಿಯೋಸ್ಗಳನ್ನಾಗಲಿ ನಮ್ಮದು ಅಪ್ಲೋಡ್ ಮಾಡಿದ್ದೀನಲ್ಲ ಅವುಗಳನ್ನು ಪದೇ ಪದೇ ನೋಡಿ, ಎಕ್ಸ್ಪ್ಲನೇಷನ್ನ ಪದೇ ಪದೇ ನೋಡಿ. ಅಂದರೆ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. 200ಕ್ಕೆ 200 ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ನಿಮಗೆ ಬೇಕಾದಂಥ ಸೀಟನ್ನು ನೀವು ಕ್ಯಾಪ್ಚರ್ ಮಾಡ್ಕೊಳ್ಬೋದು. ನೆಕ್ಸ್ಟಾಗಿ ನೋಡೋದಾದರೆ ರೋಟರಿ ಡಸ್ಟರ್ ಅಂತ ಕರೀತಾರೆ. ಇದನ್ನು ಧೂಳು ಎಲ್ಲ ಇರುತ್ತಲ್ಲ ಅದನ್ನು ತೆಗೆದುಕೊಳ್ಳೋದಕ್ಕೆ ಇದನ್ನು ಬಳಸ್ತಾರೆ. ನೆಕ್ಸ್ಟಾಗಿ ನೋಡೋದಾದರೆ ಟ್ರ್ಯಾಕ್ಟರ್ ಹ್ಯಾರೋ, ಟ್ರ್ಯಾಕ್ಟರ್ ಕುಂಟೆ ಅಂತ ಕರೀತಾರೆ. ಹಾಗೂ ನೆಕ್ಸ್ಟಾಗಿ ನೋಡೋದಾದರೆ ಅವಾಕ್ಯಾಡೋ ಅಂತ ಇದೆ. ಈ ಹಣ್ಣನ್ನು ಕೂಡ ನೋಡಿರ್ತೀರಾ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಹಾಗೂ ನೆಕ್ಸ್ಟಾಗಿ ನೋಡೋದಾದರೆ ಲ್ಯಾಂಟೆನಾ ಕ್ಯಾಮೆರಾ ಅಂತ ಕರೀತಾರೆ. ಇದನ್ನು ನೀವು ಸುತ್ತಮುತ್ತಲು ರೋಡಿನ ಸುತ್ತಮುತ್ತಲು ಈ ಗಿಡಗಳು ಬಹಳ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇದು ಕೂಡ ಕೇಳುವಂಥ ಚಾನ್ಸಸ್ ಬಹಳ ಇದೆ. ಇದ್ರದ್ದು ನನಗೆ ಅನಿಸೋ ಮಟ್ಟಿಗೆ ಇಮೇಜ್ಗಳನ್ನು ಇಟ್ಟು ಇದನ್ನು ಕೇಳ್ತಾರೆ. 100% ಇದು 99% ಕೇಳುವಂಥ ಚಾನ್ಸಸ್ ಇರುತ್ತೆ. ಭಾಳಷ್ಟು ಏನು ಪ್ರಾಕ್ಟಿಕಲ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ, ಭಾಳಷ್ಟು ಸಾರಿ ಕೇಳಿದ್ದಾರೆ. ಅದಕ್ಕೋಸ್ಕರ ನಂತರ ನೋಡೋದಾದರೆ ಮೆಕ್ಕೆಜೋಳ, ಕಾರ್ನ್ ಅಂತ ಕರೀತಾರೆ. ಇವೆಲ್ಲ ಈಸಿ ಆದಂಥದ್ದು, ಆದರೆ ಕೂಡ ನೆನ್ಪಿಟ್ಕೊಳ್ಳಿ. ಅವುಗಳ 2 ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಈಸಿ ಆಗುತ್ತೆ ನಿಮಗೆ. ಯಾಕಂದರೆ ಆಪ್ಷನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂನಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಎರಡೂ ಗೊತ್ತಿದ್ದರೆ ಈಸಿಯಾಗಿ ನೀವು ಅದನ್ನು ಅಟೆಂಪ್ಟ್ ಮಾಡ್ಬೋದು. ಹಾಗೂ ನೆಕ್ಸ್ಟಾಗಿ ನೋಡೋದಾದರೆ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಅಂತ ಕರಿತೀವಿ. ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ವೆರಿ 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 ಇಂಪಾರ್ಟೆಂಟ್ ಆದಂಥದ್ದು. ಇದರ ಇಮೇಜಸ್ಗಳನ್ನು ಕೂಡ ಇರ್ಬೋದು. ಹಾಗೂ ಅನಾನಸ್, ಪೈನಾಪಲ್ ಅನ್ನುವಂಥದ್ದು ಈಸಿಯಾಗಿದೆ, ಇವನೇಕೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಆದರೆ ಇಂಥ ಕ್ವಶನ್ಸ್ಗಳನ್ನು ಅವರು ಕೇಳಿರ್ತಾರೆ. ಯಾಕಂದರೆ 50 ಕ್ವಶನ್ಗಳಲ್ಲಿ ಎಲ್ಲ ಕ್ವಶನ್ಸ್ಗಳು ಟಫ್ ಆಗಿ ಹಾಕಿರೋದಿಲ್ಲ. ಕೆಲವು ಕ್ವಶನ್ಸ್ಗಳನ್ನು ಈಸಿಯಾಗಿ ಹಾಕ್ಕೊಂಡು, ಕೆಲವು ಮೀಡಿಯಮ್ ಹಾಕ್ಕೊಂಡು, ಕೆಲವು ಬಹಳ ಟಫ್ ಆಗಿ ಹಾಕಿರ್ತಾರೆ. ಆದರೆ ಆ ಟಫ್ ಕ್ವಶನ್ಸ್ಗಳನ್ನು ನಾವು ಕವರ್ ಮಾಡಿದ್ದೀವಿ ಅಂದ್ಕೊಳ್ತೀನಿ. ಹಾಗೂ ನೆಕ್ಸ್ಟಾಗಿ ನೋಡೋದಾದರೆ ದಾಳಿಂಬೆ ಹಣ್ಣು, ಇನ್ನು ಪೊಮೊಗ್ರಾನೇಟ್ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಹಾಗೂ ನೆಕ್ಸ್ಟಾಗಿ ನೋಡೋದಾದರೆ ಸೋಯಾ ಅಥವಾ ಸೋಯಾ ಚಂಕ್ಸ್ ಅಂತ ಕರಿತೀವಿ. ನೋಡಿ, ಇಂಪಾರ್ಟೆಂಟ್ ಆದಂಥದ್ದು ಸೋಯಾ ಚಂಕ್ಸ್ ಅಂತ ಇದ್ದರೆ ಮಾತ್ರ ಅದನ್ನು ಟಿಕ್ ಮಾಡಬೇಕು. ಯಾಕಂದರೆ ಇವುಗಳನ್ನು ಸೋಯಾ ಚಂಕ್ಸ್ ಅಂತ ಕರಿತೀವಿ. ನೆಕ್ಸ್ಟಾಗಿ ನೋಡೋದಾದರೆ ಹಲಸಿನ ಹಣ್ಣು ಅಥವಾ ಜಾಕ್ ಫ್ರೂಟ್ ಅಂತ ಕರಿತೀವಿ. ಇದನ್ನು ಕೂಡ ಅವರು ಇಡುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟಾಗಿ ನೋಡೋದಾದರೆ ಸೆಸಮಮ್, ಎಳ್ಳು. ಇದರಲ್ಲಿ 2 ಟೈಪ್ಸ್ ಆದಂಥ ಎಳ್ಳಿರುತ್ತೆ, ಕರಿ ಎಳ್ಳು, ಬಿಳಿ ಎಳ್ಳು ಅಂತ ಕರೀತಾರಲ್ಲ ಅದನ್ನು ಕೂಡ ಐಡೆಂಟಿಫೈ ಮಾಡ್ಕೊಳ್ಬೇಕು. ನೆಕ್ಸ್ಟಾಗಿ ನೋಡೋದಾದರೆ ಹೂಕೋಸು, ಕ್ಯಾಬೇಜ್, ಇದ್ರ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೆಕ್ಸ್ಟಾಗಿ ನೋಡೋದಾದರೆ ಚಿಲ್ಲಿ, ಮೆಣಸಿನಕಾಯಿ, ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಬಹಳ ಪ್ರಾಕ್ಟಿಕಲ್ ಎಕ್ಸಾಮ್ಗಳಲ್ಲಿ ಅವುಗಳು ಯಾವುದು ಈ ತರಕಾರಿಗಳಿದೆಯಲ್ಲ ಇವು ಆಗಲಿ ಅಥವಾ ಮಷೀನ್ಸ್ ಇದೆಯಲ್ಲ ಅವುಗಳು ಈಸಿಯಾಗಿ ಇಟ್ಟಿರ್ತಾರೆ. ಆದರೆ ಡಿಫಿಕಲ್ಟಾಗಿ ಇರುವಂಥದ್ದು ಏನಪ್ಪ ಅಂದರೆ ಪ್ರಾಣಿಗಳಿರುತ್ತಲ್ಲ ಆ ಪ್ರಾಣಿಗಳದ್ದಾಗಿರ್ಬೋದು, ಅಥವಾ ಫರ್ಟಿಲೈಸರ್ಗಳನ್ನು ಏನು ಕವರ್ ಮಾಡಿದ್ದೀನಿ ಅದು ಆಗಿರ್ಬೋದು, ಅಥವಾ ಮೀನು ಅಥವಾ ಆಡು, ಈ ಪ್ರಾಣಿಗಳ ಬಗ್ಗೆ ಏನಿರುತ್ತಲ್ಲ ಅಂಥದ್ದನ್ನು ಡಿಫಿಕಲ್ಟ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇಕ್ವಿಪ್ಮೆಂಟ್ಸ್ಗಳಲ್ಲಿ ಈಗ ಲ್ಯಾಕ್ಟೋಮೀಟರ್ ಇರುತ್ತೆ. ಅದನ್ನು ಹಾಲನ್ನು ಮೇಜರ್ ಮಾಡೋದಕ್ಕೆ ಅದನ್ನು ಲ್ಯಾಕ್ಟೋಮೀಟರನ್ನು ಯೂಸ್ ಮಾಡ್ತಾರೆ ಅಂಥದ್ದಾಗಿರ್ಬೋದು. ಅಥವಾ ಇದು ಬಿ ಇರುತ್ತಲ್ಲ, ಅಂದರೆ ಅಥವಾ ಫ್ಲವರ್ಸ್ಗಳಾಗಿರುತ್ತಲ್ಲ, ಫ್ಲವರ್ಸು ಮತ್ತು ಫ್ರೂಟ್ಸ್ಗಳಿರುತ್ತಲ್ಲ ಅಂಥದ್ದು ಡಿಫ್ರೆಂಟ್ ಆದಂಥ ಫ್ಲವರ್ಸು, ಫ್ರೂಟ್ಸ್ಗಳನ್ನ ಇಟ್ಟಿರ್ತಾರೆ. ಅಲ್ಲಿ ನಿಮಗೆ ಡಿಫಿಕಲ್ಟಿ ಫೇಸ್ ಆಗುತ್ತೆ. ಹಾಗೂ ನೆಕ್ಸ್ಟಾಗಿ ಫೇಸ್ ಆಗೋದಂತಂದರೆ ಆಯಿಲಿ ಸೀಡ್ಸ್ ಅಂತ ಏನು ಕರಿತೀನಲ್ಲ, ಸೀಡ್ಸ್ಗಳಿರುತ್ತಲ್ಲ ಆ ಸೀಡ್ಸ್ಗಳಲ್ಲೂ ಕೂಡ ಅವರು ಕೇಳುವಂಥದ್ರಲ್ಲಿ ಡಿಫಿಕಲ್ಟಿ ಕಂಡು ಬರುತ್ತೆ. ಯಾಕಂದರೆ ಸೀಡ್ಸ್ಗಳು ಚಿಕ್ಕದಾಗಿರುತ್ತೆ, ಅಲ್ಲಿ ಕ್ಲಿಯರಾಗಿ ಕಂಡು ಬರೋದಿಲ್ಲ, ಅಲ್ಲಿ ಡಿಫಿಕಲ್ಟಿ ಕಂಡು ಬರುತ್ತೆ. ಇವೆಲ್ಲದನ್ನು ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅವನು ಪದೇ ಪದೇ ನೋಡಿಕೊಂಡು ನೀವು ಕ್ಲಾರಿಟಿಯನ್ನು ತೆಗೆದುಕೊಂಡ್ರೆ ಸಾಕು, ನೀವು ಈಸಿಯಾಗಿ 200 ಮಾರ್ಕ್ಸ್ಗೆ 200 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ನೆಕ್ಸ್ಟಾಗಿ ನೋಡೋದಾದರೆ ಲೀಚಿ ಅನ್ನುವಂಥದ್ದು. ನೋಡಿ, ಇದನ್ನು ಬಹಳ ಹಣ್ಣುಗಳು ನಮ್ಮ ದೇಶದಲ್ಲಿ ಇರೋದಿಲ್ಲ, ಭಾಳ ಜನ ಯೂಸ್ ಮಾಡೋದಿಲ್ಲ, ಅದಕ್ಕೆ ಗೊತ್ತಿರೋದಿಲ್ಲ. ಅಂಥ ಹಣ್ಣುಗಳನ್ನು ಕವರ್ ಮಾಡಬೇಕು ನೀವು, ಅಂದರೆ 200 ಮಾರ್ಕ್ಸನ್ನು ಈಸಿಯಾಗಿ ತೆಗೆದುಕೊಳ್ತೀರಾ. ನೋಡಿ ವಿದ್ಯಾರ್ಥಿಗಳೇ, ಇದಿಷ್ಟು ನಾನು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಇನ್ನಷ್ಟು ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ವಿಡಿಯೋನ ಮಧ್ಯದಲ್ಲಿ ನಾನು ಕೆಲವು ಪ್ರಶ್ನೆಗಳಿಗಿನ ಕೇಳಿದೆ, ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತೀರಾ ಅಂತ. ಅವುಗಳಿಗೂ ಕೂಡ ರೆಸ್ಪಾನ್ಸನ್ನು ಮಾಡಿ, ಅಂದರೆ ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ. ಹಾಗೂ ಮತ್ತೇನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.